ಚಾಮುಂಡಿ ಬೆಟ್ಟದ ಅರಣ್ಯದಲ್ಲಿ ಈ ಬೆಂಕಿ ಕಾಣಿಸ್ಕೊಂಡಿತ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಇಡೀ ಕಾಡಿಗೆನೆ ಅದು ವ್ಯಾಪಿಸ್ಕೊಂಡಿತ್ತು. ಈಗ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಕೂಡ ಹೊತ್ತಿ ಉರಿದಿತ್ತು. ಕಾಡ್ಗಿಚ್ಚಿಗೆ ಚಾಮುಂಡಿ ಬೆಟ್ಟದ ಕಾಡು ಧಗಧಗನೆ ಉರಿದಿತ್ತು. ಹರಸಾಹಸ ಬಿಟ್ಟು ಬೆಂಕಿಯನ್ನು ನಿಯಂತ್ರಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಚಾಮುಂಡಿ ಬೆಟ್ಟದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಕಾಡ್ಗಿಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಬೆಂಕಿ ಕಾಣಿಸ್ಕೊಂಡಿತ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಆ ಬೆಂಕಿಯ ವ್ಯಾಪ್ತಿ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸ್ಕೊಂಡಿತ್ತು. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಇದನ್ನು ಹೆಂಗಪ್ಪ ನಂದಿಸೋದು, ಹೆಂಗಪ್ಪ ಇದನ್ನು ಆರಿಸೋದು ಅನ್ನೋದು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಟೆನ್ಷನನ್ನು ತಂದಿಟ್ಟಿತ್ತು. ಕೊನೆಗೂ ಕೂಡ ಹರಸಾಹಸ ಪಟ್ಟು ತುಂಬ ಕಷ್ಟಪಟ್ಟು ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ಈ ಬೇಸಿಗೆ ಆರಂಭ ಆಯಿತು ಅಂದರೆ ಈ ರೀತಿಯ ಘಟನೆಗಳು ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸ್ಕೊಂಡಿರುವಂತಹ ಕಾಡ್ಗಿಚ್ಚು ಈಗ ನಿಯಂತ್ರಣಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಹೇಗಿತ್ತು ಆಪರೇಷನ್, ಹೇಗೆ ಬೆಂಕಿಯನ್ನು ನಂದಿಸಿದ್ರು ಅಂತ? ನಿನ್ನೆ ಮಧ್ಯಾಹ್ನ ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿಯ ಪರಿಣಾಮವಾಗಿ ಚಾಮುಂಡಿ ಬೆಟ್ಟದ ಎಸ್ಪೆಷಲಿ ಉತ್ತಳ್ಳಿ ಭಾಗದ ಬೆಟ್ಟದಲ್ಲಿರುವಂತಹ ಕಾಡು ಒಟ್ಟು ಹೆಚ್ಚು ಕಡಿಮೆ ಒಂದು 40ರಿಂದ 50 ಎಕರೆಯಷ್ಟು ಕಾಡು ಸಂಪೂರ್ಣವಾಗಿ ನಾಶವಾಗಿದೆ. 4-5 ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ವಾಹನಗಳ ಮೂಲಕವಾಗಿ ಅಗ್ನಿಯನ್ನು ನಂದಿಸುವಂತಹ ಪ್ರಯತ್ನವನ್ನು ನಿನ್ನೆ ಸಂಜೆ ತನಕ ಮಾಡಿದ್ರು. ಗಾಳಿಯ ವೇಗ ಕೂಡ ಹೆಚ್ಚಾಗಿದ್ದಂತಹ ಕಾರಣಕ್ಕೋಸ್ಕರವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಪ್ರಭಾವ ಹೆಚ್ಚಾಗ್ತಾನೆ ಇತ್ತು. ಆದ್ರೆ ಸಂಜೆ ವೇಳೆಗಡೆ ಸ್ವಲ್ಪ ಕಂಟ್ರೋಲ್ಗೆ ಬಂದಿತ್ತು. ಮತ್ತೆ ರಾತ್ರಿ ಮತ್ತೆ ಕೆಲವೊಂದಿಷ್ಟು ಭಾಗಗಳಲ್ಲೂ ಕೂಡ ಮತ್ತೆ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ಬಹುತೇಕ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಲ್ಲಿ ಫೈರ್ ಲೈನ್ಗಳನ್ನ ಈಗಾಗಲೇ ಮುಂಚಿತವಾಗಿ ಮುಂಜಾಗ್ರತಾ ಕ್ರಮವಾಗಿ ಎಳೆದಿದ್ದಂತಹ ಪರಿಣಾಮವಾಗಿ ಬಹಳ ಬೇಗ ರಾತ್ರಿ ಹತ್ತಿದಂತಹ ಬೆಂಕಿ ಕಂಟ್ರೋಲ್ಗೆ ಬಂದಿದೆ. ಈಗ ಸಂಪೂರ್ಣವಾಗಿ ಇಡೀ ಬೆಟ್ಟದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಚಿಕ್ಕ ಪ್ರಮಾಣದಲ್ಲೂ ಕೂಡ ಬೆಂಕಿ ಇಲ್ಲ. ಆ ಲೆವೆಲ್ಗೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.